ದೇಶಾದ್ಯಂತ ಓಟ್ ಚೋರಿ ವಿರುದ್ಧ ಹೋರಾಟ ನಡೀತಿದೆ. ನಾಳೆ ದೆಹಲಿಯಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನವನ್ನ ಮಾಡಲಿದೆ. ಓಟ್ ಚೋರಿ ಪ್ರಕರಣದ ಕುರಿತಾಗಿ ದೇಶಾದ್ಯಂತ ಈಗ ಹೋರಾಟದ ಕೂಗು ಕೇಳಿ ಬರ್ತಿದೆ. ನಾಳೆ ದೆಹಲಿಯಲ್ಲಿ ಕಾಂಗ್ರೆಸ್ ತನ್ನ ಶಕ್ತಿ ಪ್ರದರ್ಶನವನ್ನ ಮಾಡಲಿದೆ. ಡಿಸೆಂಬರ್ 14ರಂದು ದೆಹಲಿಯಲ್ಲಿ ಬೃಹತ್ ಸಮಾವೇಶ ಆಯೋಜನೆಯಾಗಿದೆ. ಸಮಾವೇಶದಲ್ಲಿ ಸಿಎಂ, ಡಿಸಿಎಂ ಸೇರಿದಂತೆ ಕಾಂಗ್ರೆಸ್ನ ಸಾಕಷ್ಟು ಕಾರ್ಯಕರ್ತರು ಭಾಗಿಯಾಗ್ತಾರೆ. 15,000 ಕಾರ್ಯಕರ್ತರನ್ನ ದೆಹಲಿಗೆ ಕರೆದೊಯ್ಯಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಕರ್ನಾಟಕ ಶಕ್ತಿ ಪ್ರದರ್ಶನಕ್ಕೆ ದೆಹಲಿಯಲ್ಲಿ ವೇದಿಕೆ ಸಜ್ಜಾಗಿದೆ. ನಾಳೆ ದೇಶಾದ್ಯಂತ ಓಟ್ ಚೋರಿ ಪ್ರಕರಣದ ವಿರುದ್ಧ ಹೋರಾಟ ನಡೆಯಲಿದೆ. ದೆಹಲಿಯಲ್ಲಿ ಕರ್ನಾಟಕ ನಾಯಕರ, ಕಾಂಗ್ರೆಸ್ ನಾಯಕರ ಶಕ್ತಿ ಪ್ರದರ್ಶನವಾಗುತ್ತೆ. ವೇದಿಕೆ ಸಜ್ಜಾಗಿದೆ. 15,000ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕರೆದೊಯ್ಯಲಿದ್ದಾರೆ. ಇವತ್ತು ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣ ಬೆಳೆಸಿದ್ರೆ ನಾಳೆ ಸಿಎಂ ಅವರು ದೆಹಲಿಯತ್ತ ಪ್ರಯಾಣ ಬೆಳೆಸಲಿದ್ದಾರೆ. ಕರ್ನಾಟಕ ಶಕ್ತಿ ಪ್ರದರ್ಶನಕ್ಕೆ ದೆಹಲಿಯಲ್ಲಿ ವೇದಿಕೆ ಸಜ್ಜಾಗಿದೆ. ಬೃಹತ್ ಸಮಾವೇಶದಲ್ಲಿ ಕಾಂಗ್ರೆಸ್ನ ಪ್ರಮುಖ ನಾಯಕರು ಭಾಗಿಯಾಗ್ತಾರೆ. ಕರ್ನಾಟಕದಲ್ಲಿ ಸಿಎಂ ಸಿದ್ದರಾಮಯ್ಯನವರು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೇರಿದಂತೆ ಪ್ರಮುಖ ನಾಯಕರುಗಳು, ಸಚಿವರುಗಳು ಸೇರಿ 15,000ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಸ್ವತಃ ಡಿಕೆ ಶಿವಕುಮಾರ್ ಅವರೇ ಕರೆದೊಯ್ಯಲಿದ್ದಾರೆ ದೆಹಲಿಗೆ. ಓಟ್ ಚೋರಿ ಪ್ರಕರಣದ ವಿರುದ್ಧ ಸಮಾವೇಶದಲ್ಲಿ ಧ್ವನಿ ಕೇಳಿ ಬರುತ್ತೆ. ದೇಶಾದ್ಯಂತ ಓಟ್ ಚೋರಿ ಪ್ರಕರಣದ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಿದೆ ಕಾಂಗ್ರೆಸ್. ನಾಳೆ ದೆಹಲಿಯಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನವನ್ನ ಮಾಡುತ್ತೆ. ದೆಹಲಿಯ ಬೃಹತ್ ಸಮಾವೇಶದಲ್ಲಿ ಕರ್ನಾಟಕದ ಸಿಎಂ, ಡಿಸಿಎಂ ಭಾಗಿಯಾಗ್ತಾರೆ. ಕರ್ನಾಟಕದ ಶಕ್ತಿ ಏನು ಅಂತ ದೆಹಲಿಯಲ್ಲಿ ತೋರಿಸೋದಕ್ಕೆ ವೇದಿಕೆ ಸಜ್ಜಾಗಿದೆಯಾ? ಹಾಗಾದ್ರೆ ಮತಗಳವು ಕೇಸ್ನಲ್ಲಿ ಸುಭಾಷ್ ಗುತ್ತೇದಾರ್ ಪಾತ್ರ ದೃಢವಾಗಿದೆ. ಮತಗಳವು ಕೇಸ್ಗೆ ಸುಭಾಷ್ ಗುತ್ತೇದಾರ ಸೂತ್ರಧಾರ. ಹಾಗಾದ್ರೆ ಆಳಂದ ಪ್ರಕರಣ ಮುಂದಿಟ್ಟುಕೊಂಡು ಹೋರಾಟದಲ್ಲಿ ಮಾತನಾಡ್ತಾರೆ. ದೆಹಲಿಯ ಸಮಾವೇಶಕ್ಕೆ ಪ್ರಬಲ ಅಸ್ತ್ರವಾಗುತ್ತಾ ಆಳಂದ ಕೇಸ್? ನಾಳಿನ ಓಟ್ ಚೋರಿ ಪ್ರತಿಭಟನೆಗೆ ಆಳಂದವೇ ಅಸ್ತ್ರ. ಬಿಜೆಪಿ ನಾಯಕ ಸುಭಾಷ್ ಗುತ್ತೇದಾರ್ ಪಾತ್ರ ದೃಢವಾಗಿದೆಯಾ? ಓಟ್ ಚೋರಿ ಪ್ರಕರಣದ ವಿರುದ್ಧ ಸಮಾವೇಶದಲ್ಲಿ ಕೂಗು ಕೇಳಿ ಬರುತ್ತೆ. ಕಲಬುರಗಿಯ ಆಳಂದದಲ್ಲಿ ಆದಂಥ ಈ ಒಂದು ಘಟನೆ ನಾಳಿನ ದೆಹಲಿಯ ಸಮಾವೇಶದಲ್ಲಿ ಮಾತನಾಡೋಕೆ ಅಸ್ತ್ರವಾಗುತ್ತಾ? ಮತಗಳವು ಕೇಸ್ನಲ್ಲಿ ಈಗಾಗಲೇ ಸುಭಾಷ್ ಗುತ್ತೇದಾರ್ ಅವರ ಪಾತ್ರ ದೃಢವಾಗಿದೆ. ಈ ಬಗ್ಗೆ SIT ವರದಿ ಮಾಡಿದೆ. ಮತಗಳವು ಕೇಸ್ನಲ್ಲಿ ಸುಭಾಷ್ ಗುತ್ತೇದಾರನ ಹಾಗಾದ್ರೆ ಇಲ್ಲಿನ ಸೂತ್ರಧಾರ? ಆಳಂದ ಪ್ರಕರಣ ಮುಂದಿಟ್ಟುಕೊಂಡು ನಾಳೆ ಹೋರಾಟ ನಡೆಯುತ್ತೆ. ದೆಹಲಿಯ ಸಮಾವೇಶಕ್ಕೆ ಪ್ರಬಲ ಅಸ್ತ್ರವಾಗ್ತಿದೆ ಆಳಂದ ಕೇಸ್. ನಾಳಿನ ಓಟ್ ಚೋರಿ ಪ್ರತಿಭಟನೆಗೆ ಕರ್ನಾಟಕದ ಕಲಬುರಗಿ ಆಳಂದವೇ ಅಸ್ತ್ರ. ಬಿಜೆಪಿ ನಾಯಕ ಸುಭಾಷ್ ಗುತ್ತೇದಾರ್ ಪಾತ್ರ ಸ್ಪಷ್ಟವಾಗಿದೆಯಾ? ಹಾಗಾದ್ರೆ ಮತಗಳವು ಕೇಸ್ ಬಗ್ಗೆ ಕಾಂಗ್ರೆಸ್ ಪ್ರತಿ ಬಾರಿಯೂ ಧ್ವನಿ ಎತ್ತಿತ್ತು. ಈ ಬಗ್ಗೆ ಹೋರಾಟ ಆಗಬೇಕು, ಈ ಬಗ್ಗೆ ಸರಿಯಾದ ತನಿಖೆ ಆಗಬೇಕು, ಸತ್ಯ ಹೊರಗೆ ಬರಬೇಕು ಅಂತ ಕಾಂಗ್ರೆಸ್ ಹೇಳ್ತಾನೆ ಇತ್ತು. ಇದೀಗ ಮತಗಳವು ಕೇಸ್ನಲ್ಲಿ ಭಾರಿ ಟ್ವಿಸ್ಟ್ ಸಿಕ್ಕಿದೆ. ಮತಗಳವು ಕೇಸ್ಗೆ ಸುಭಾಷ್ ಗುತ್ತೇದಾರನೇ ಮುಂದೆ ನಿಂತು ಮಾಡಿಸ್ಕೊಂಡಿದ್ದ. ಹಾಗಾದ್ರೆ ದೆಹಲಿಯ ಸಮಾವೇಶದಲ್ಲಿ ಈ ಬಗ್ಗೆ ಚರ್ಚೆ ಆಗತ್ತೆ. ನಾಯಕರುಗಳು ಧ್ವನಿ ಎತ್ತಾರೆ. ಇದರ ವಿರುದ್ಧ ನಾಳೆ ಬೃಹತ್ ಹೋರಾಟ ನಡೆಯುತ್ತೆ ದೆಹಲಿಯಲ್ಲಿ. ಬಿಜೆಪಿ ನಾಯಕ ಸುಭಾಷ್ ಗುತ್ತೇದಾರ್ ಪಾತ್ರ ಸ್ಪಷ್ಟವಾಗಿದೆಯಾ? ಮತ ಅಳಿಸಿ ಹಾಕಲು ಗುತ್ತೇದಾರ್ ಷಡ್ಯಂತ್ರ ನಡೆಸಿದ್ರ? ಹಾಗಾದ್ರೆ ಆಳಂದ ಮತಗಳವು ಪ್ರಕರಣ ಈಗ ರೋಚಕ ತಿರುವನ್ನ ಪಡೆದುಕೊಂಡಿದೆ. SIT ಚಾರ್ಜ್ ಶೀಟ್ ನಲ್ಲಿ ಸುಭಾಷ್ ಗುತ್ತೇದಾರ್ ಅವರಿಗೆ ಸಂಕಷ್ಟ ಎದುರಾಗಿದೆ. ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆಯನ್ನ ಮಾಡಿದೆ SIT. 25,000 ಪುಟಗಳ ಬೃಹತ್ ಆರೋಪ ಪಟ್ಟಿಯನ್ನ SIT ಸಲ್ಲಿಕೆ ಮಾಡಿದೆ. ಸುಭಾಷ್ ಗುತ್ತೇದಾರ್ ಇರಬಹುದು, ಅವರ ಪುತ್ರ ಹರ್ಷಾನಂದ್ ಗುತ್ತೇದಾರ್ ಅವರನ್ನ ಸೇರಿ 7 ಮಂದಿ ಆರೋಪಿಗಳ ಹೆಸರನ್ನ SIT ಉಲ್ಲೇಖ ಮಾಡಿದೆ. ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ. ಕಲಬುರಗಿಯ ಕಾಲ್ ಸೆಂಟರ್ನ ಬಳಸಿ ಈ ಮತಗಳನ್ನ ಡಿಲೀಟ್ ಮಾಡಿಸಲಾಗಿತ್ತು. 2023ರ ವಿಧಾನಸಭಾ ಚುನಾವಣೆ ವೇಳೆಯಲ್ಲಿ ಆಗಿರುವಂತಹ ಘಟನೆ ಇದು. ಕಲಬುರಗಿಯ ಕಾಲ್ ಸೆಂಟರ್ ಒಂದರಿಂದ
ಅದನ್ನ ಬಳಸಿಕೊಂಡು ಅದನ್ನ ಉಪಯೋಗಿಸಿಕೊಂಡು ಮತಗಳನ್ನ ಡಿಲೀಟ್ ಮಾಡಿಸಲಾಗಿತ್ತ. ಕರ್ನಾಟಕದ ಕಲಬುರಗಿ ಆಳಂದ ಕ್ಷೇತ್ರದಲ್ಲಿ ಸುಮಾರು 5,994 ಮತಗಳನ್ನ ಡಿಲೀಟ್ ಮಾಡಿಸಲಾಗಿತ್ತ. ಹಾಗಾದ್ರೆ ನಮ್ಮ ರಾಜ್ಯದಿಂದ ವೋಟ್ ಅಭಿಯಾನ ಆರಂಭ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ನಾಳೆ ರಾಮಲೀಲಾ ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಯುತ್ತೆ ದೆಹಲಿಯಲ್ಲಿ. ರಾಜ್ಯದಿಂದ ಸಾವಿರಕ್ಕೂ ಹೆಚ್ಚು ಜನ ಕಾರ್ಯಕರ್ತರು ಅಲ್ಲಿ ಸೇರ್ತಾರೆ. ನಾವು ಕೂಡ ಭಾಗವಹಿಸ್ತೇವೆ, ಶಕ್ತಿ ತುಂಬಲಿದ್ದೇವೆ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರಿರ್ಬೋದು, ಖರ್ಗೆ ಅವರಿರ್ಬೋದು, ಇವ್ರಿಗೆಲ್ಲ ಶಕ್ತಿ ತುಂಬೋದಕ್ಕೆ ನಾವು ಹೋಗ್ತಿದ್ದೇವೆ. ಈ ಹೋರಾಟ ನಡೆಯಬೇಕು. ಈ ಬೃಹತ್ ಸಮಾವೇಶದಲ್ಲಿ ವೋಟ್ ಚೋರಿ ಅಭಿಯಾನಕ್ಕಾಗಿ ನಾವು ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಿದ್ದೇವೆ. ನಮ್ಮ ರಾಜ್ಯದಿಂದ ವೋಟ್ ಅಭಿಯಾನ, ವೋಟ್ ಚೋರಿ ಏನ್ ಪ್ರಕರಣ ಆಗಿತ್ತು ಇದರ ಕುರಿತಾಗಿ ಅಭಿಯಾನ ಆರಂಭವಾಗುತ್ತೆ. ಇದು ನಮ್ಮ ರಾಜ್ಯದಿಂದಲೇ ಶುರುವಾಗಬೇಕು ಅನ್ನುವಂಥ ಹೇಳಿಕೆಯನ್ನ ಡಿಕೆ ಶಿವಕುಮಾರ್ ಅವರು ನೀಡಿದ್ದಾರೆ. ರಾಜ್ಯದಿಂದ 1,000ಕ್ಕೂ ಹೆಚ್ಚು ಜನ ಕಾರ್ಯಕರ್ತರು ಭಾಗಿಯಾಗ್ತಾರೆ. ನಮ್ಮ ರಾಜ್ಯದಿಂದ ವೋಟ್ ಚೋರಿ ಅಭಿಯಾನ ಪ್ರಾರಂಭ ಆಗಿದೆ. ಫ್ರೀಡಂ ಪಾರ್ಕ್ ಇಂದ ನಾಳೆ ರಾಮಲೀಲಾ ಮೈದಾನದಲ್ಲಿ ಆಗ್ತಾ ಇದೆ. ನಮ್ಮಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಜನ ನಮ್ಮ ಕಾರ್ಯಕರ್ತರು ದೆಹಲಿಗೆ ಹೋಗಿದ್ದಾರೆ. ಕೆಲವು ಟ್ರೈನ್ ಹೋಗಿದ್ದಾರೆ, ಕೆಲವು ಟ್ರೈನ್ ಹೋಗಿದ್ದಾರೆ. ರಾಜ್ಯದ ಎಲ್ಲ ಮೂಲೆಯಿಂದ ಕೂಡ ನಮ್ಮ ಮುಖಂಡರುಗಳೆಲ್ಲ ಹೋಗಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಜನ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹೋಗ್ತಾ ಇದ್ದಾರೆ. ಸೊ ನಾನು ಹೋಗ್ಬೇಕಾಗಿದೆ. ಅವ್ರಿಗೆಲ್ಲ ವ್ಯವಸ್ಥೆ ಮಾಡ್ತೀವಿ. ಅವ್ರವ್ರೆ ಮಾಡ್ಕೊಂಡಿದ್ರೆ ಕೆಲವೆಲ್ಲ ನಾವು ರೂಮ್ಸ್ ಎಲ್ಲ ಕೂಡ ನಾವು 3 ಕಡೆ ರೂಮ್ಸ್ ಎಲ್ಲ ಮಾಡಿದ್ವಿ. ನಾವೆಲ್ಲ ಭಾಗವಹಿಸ್ತೀವಿ. ಅವ್ರಿಗೆ ಶಕ್ತಿ ತುಂಬ್ತೀವಿ. ನಮ್ಗೆ ಆತ್ಮವಿಶ್ವಾಸ ಇದೆ. ಚುನಾವಣೆ ಸೋತಾಗಿರ್ಬೋದು, ಆದರೆ ಜನರಿಗೆ ಜಾಗೃತಿ ಮೂಡಿಸ್ಬೇಕು ಅಂತೇಳಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಈ ಕಾರ್ಯಕ್ರಮವನ್ನು ಹೊಂದಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಎಸ್ 2023ರ ವಿಧಾನಸಭಾ ಚುನಾವಣೆ ವೇಳೆಯಲ್ಲಿ ಮತಗಳು ಮಾಡಲಾಗಿದೆ ಅಂತ ಆರೋಪವನ್ನ ಮಾಡಲಾಗಿತ್ತು. ನನ್ನನ್ನ ಸೋಲಿಸಲಿಕ್ಕೆ ಮತಗಳನ್ನ ಕಳುವು ಮಾಡಿದ್ದಾರೆ ಅಂತ ಆರೋಪಿಸಿದ್ರು BR ಪಾಟೀಲ್ ಅವರು. ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮತ್ತು ಹಾಗೂ ಅವರ ಪುತ್ರ ಹರ್ಷಾನಂದ್ ವಿರುದ್ಧ ಆರೋಪ ಕೇಳಿ ಬಂದಿತ್ತು. ಈಗ ಈ ಬಗ್ಗೆ SIT ಚಾರ್ಜ್ ಶೀಟ್ ಸಲ್ಲಿಕೆಯನ್ನ ಮಾಡಲಾಗಿದೆ. SIT ಚಾರ್ಜ್ ಶೀಟ್ನಲ್ಲಿ 22,000 ಪುಟಗಳ ಬೃಹತ್ ಆರೋಪ ಪಟ್ಟಿ ಸಲ್ಲಿಕೆಯಾಗಿದೆ. ಸುಭಾಷ್ ಗುತ್ತೇದಾರ್ ಹಾಗೂ ಅವರ ಪುತ್ರ ಹರ್ಷಾನಂದ್ ಗುತ್ತೇದಾರ್ ಅವರು ಆರೋಪಿಗಳು ಅಂತ ಹೆಸರನ್ನ ಉಲ್ಲೇಖ ಮಾಡಿದೆ SIT. ಕಲಬುರಗಿಯ ಕಾಲ್ ಸೆಂಟರ್ನಿಂದ ಅದನ್ನು ಬಳಸಿಕೊಂಡು ಮತಗಳನ್ನು ಡಿಲೀಟ್ ಮಾಡಿಸಲಾಗಿದೆ. ಸುಮಾರು 6,000 ಅಂದ್ರೆ ಸರಿಯಾಗಿ 5,994 ಮತಗಳನ್ನು ಡಿಲೀಟ್ ಮಾಡಿಸಲಾಗಿತ್ತಾ. ಹಾಗಾದ್ರೆ ಈ ಬಗ್ಗೆ ಕಾಂಗ್ರೆಸ್ ವೋಟ್ ಚೋರಿ ಪ್ರಕರಣದ ವಿರುದ್ಧ ಬೃಹತ್ ಹೋರಾಟವನ್ನು ನಡೆಸುತ್ತೆ. ಈ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಸಾಕಷ್ಟು ಕಾರ್ಯಕರ್ತರು ನಾಳೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಇವತ್ತು ಕೂಡ ರೈಲ್ನಲ್ಲಿ ಸಾಕಷ್ಟು ಜನ ಪ್ರಯಾಣ ಮಾಡಿದ್ದಾರೆ. ನಾಳೆ ಕೂಡ ಬಸ್ನಲ್ಲಿ ಬರ್ತಾರೆ. ನಾನು ಕೂಡ ದೆಹಲಿಯಲ್ಲಿ ಈ ಹೋರಾಟದಲ್ಲಿ ಭಾಗಿಯಾಗ್ತೇನೆ ಅನ್ನೋದನ್ನ ಸ್ವತಃ DCM ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ.